ಮೊದಲನೇ ಪ್ರಶ್ನೆ, ಕಪ್ಪು ಅಕ್ಕಿಯನ್ನು ಯಾವ ದೇಶದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಆಪ್ಷನ್ಗಳು: ಎ ಚೀನಾ, ಬಿ ಭಾರತ, ಸಿ ರಷ್ಯಾ, ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಸಿ, ರಷ್ಯಾದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಎರಡನೇ ಪ್ರಶ್ನೆ, ಯಾವ ಲೋಹವನ್ನು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು? ಆಪ್ಷನ್ಗಳು: ಎ ಚಿನ್ನ, ಬಿ ಬೆಳ್ಳಿ, ಸಿ ಕಬ್ಬಿಣ, ಡಿ ಸೋಡಿಯಂ. ಸರಿಯಾದ ಉತ್ತರ ಆಪ್ಷನ್ ಡಿ, ಸೋಡಿಯಂನನ್ನು ಕತ್ತರಿಂದ ಕತ್ತರಿಸಬಹುದು. ಮೂರನೇ ಪ್ರಶ್ನೆ, ನೀಲಿ ಬಣ್ಣದ ಬಾಳೆಹಣ್ಣನ್ನು ಯಾವ ದೇಶದಲ್ಲಿ ಬೆಳೆಯುತ್ತಾರೆ? ಆಪ್ಷನ್ಗಳು: ಎ ಅಮೆರಿಕ, ಬಿ ಯುರೋಪ್, ಸಿ ಆಗ್ನೇಯ ಏಷ್ಯಾ, ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಆಗ್ನೇಯ ಏಷ್ಯಾದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ಸಾಮಾನ್ಯ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಲೋಹ ಯಾವುದು? ಆಪ್ಷನ್ಗಳು: ಎ ಅಲ್ಯೂಮಿನಿಯಂ, ಬಿ ತಾಮ್ರ, ಸಿ ಪಾದರಸ, ಡಿ ಕಬ್ಬಿಣ. ಸರಿಯಾದ ಉತ್ತರ ಆಪ್ಷನ್ ಸಿ, ಪಾದರಸ. ಐದನೇ ಪ್ರಶ್ನೆ, ಯಾವ ಜೀವಿ ಕಡಿಯುವುದರಿಂದ ಡೆಂಗ್ಯೂ ಜ್ವರ ಬರುತ್ತದೆ? ಆಪ್ಷನ್ಗಳು: ಎ ಇಲಿ, ಬಿ ಜೇನು, ಸಿ ಜಿರಳೆ, ಡಿ ಸೊಳ್ಳೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಸೊಳ್ಳೆ ಕಡಿಯುವುದರಿಂದ ಡೆಂಗ್ಯೂ ಬರುತ್ತದೆ. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆರನೇ ಪ್ರಶ್ನೆ, ಭಾರತದ ಹವಾಮಾನ ಇಲಾಖೆ ಎಲ್ಲಿದೆ? ಆಪ್ಷನ್ಗಳು: ಎ ಪುಣೆ, ಬಿ ಕಲ್ಕತ್ತಾ, ಸಿ ನಾಗಪುರ, ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಎ, ಪುಣೆಯಲ್ಲಿ ಪ್ರಧಾನ ಕಚೇರಿ ಇದೆ. ಏಳನೇ ಪ್ರಶ್ನೆ, ಯಾವ ಪಕ್ಷಿಧಾಮವನ್ನು ಪಕ್ಷಿಗಳ ಸ್ವರ್ಗ ಎಂದು ಕರೆಯುತ್ತಾರೆ? ಆಪ್ಷನ್ಗಳು: ಎ ಬಂಡೀಪುರ ಪಕ್ಷಿಧಾಮ, ಬಿ ರಂಗನತಿಟ್ಟು ಪಕ್ಷಿಧಾಮ, ಸಿ ಗಡವಿ ಪಕ್ಷಿಧಾಮ, ಡಿ ಭಾರತ್ಪುರ ಪಕ್ಷಿಧಾಮ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತ್ಪುರ ಪಕ್ಷಿಧಾಮ. ಎಂಟನೇ ಪ್ರಶ್ನೆ, ಸಮುದ್ರಗಳ ರಾಣಿ ಎಂದು ಕರೆಯಲ್ಪಡುವ ಭಾರತದ ನಗರ ಯಾವುದು? ಆಪ್ಷನ್ಗಳು: ಎ ಮುಂಬೈ, ಬಿ ವಿಶಾಖಪಟ್ಟಣ, ಸಿ ಚೆನ್ನೈ, ಡಿ ಕೊಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಕೊಚ್ಚಿಯನ್ನು ಸಮುದ್ರದ ರಾಣಿ ಎಂದು ಕರೆಯುತ್ತಾರೆ. ಒಂಬತ್ತನೇ ಪ್ರಶ್ನೆ, ಗುಲಾಬಿ ನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಜೈಪುರ, ಬಿ ಜೋಧ್ಪುರ, ಸಿ ಉದಯಪುರ, ಡಿ ಕಾನ್ಪುರ. ಸರಿಯಾದ ಉತ್ತರ ಆಪ್ಷನ್ ಎ, ಜೈಪುರವನ್ನು ಗುಲಾಬಿ ನಗರ ಎಂದು ಕರೆಯುತ್ತಾರೆ. ಹತ್ತನೇ ಪ್ರಶ್ನೆ, ನದಿಗಳ ಕೊಡುಗೆ ಎಂದು ಯಾವ ನಾಗರಿಕತೆಯನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಸಿಂಧು ನಾಗರಿಕತೆ, ಬಿ ಈಜಿಪ್ಟ್ ನಾಗರಿಕತೆ, ಸಿ ಚೀನಾ ನಾಗರಿಕತೆ, ಡಿ ಮೆಸೊಪೊಟೇಮಿಯಾ ನಾಗರಿಕತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಈಜಿಪ್ಟ್ ನಾಗರಿಕತೆಯನ್ನು ನದಿಗಳ ಕೊಡುಗೆ ಎಂದು ಕರೆಯುತ್ತಾರೆ. 11ನೇ ಪ್ರಶ್ನೆ, ಹಸಿರು ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಬಿದಿರು, ಬಿ ಚಹಾ, ಸಿ ಕಾಫಿ, ಡಿ ಅರಣ್ಯ ಸಂಪತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ, ಅರಣ್ಯ ಸಂಪತ್ತನ್ನು ಹಸಿರು ಚಿನ್ನ ಎಂದು ಕರೆಯುತ್ತಾರೆ. 12ನೇ ಪ್ರಶ್ನೆ, ನೀಲಿ ನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಮೈಸೂರು, ಬಿ ಜೋಧ್ಪುರ, ಸಿ ದೆಹಲಿ, ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ, ಜೋಧ್ಪುರವನ್ನು ನೀಲಿ ನಗರ ಎಂದು ಕರೆಯುತ್ತಾರೆ. 13ನೇ ಪ್ರಶ್ನೆ, ಜಿರಳೆಗಳನ್ನು ಯಾವ ದೇಶದಲ್ಲಿ ಹೆಚ್ಚಾಗಿ ತಿನ್ನುತ್ತಾರೆ? ಆಪ್ಷನ್ಗಳು: ಎ ಚೀನಾ, ಬಿ ವಿಯೆಟ್ನಾಂ, ಸಿ ಥೈಲ್ಯಾಂಡ್, ಡಿ ಮೆಕ್ಸಿಕೋ. ಸರಿಯಾದ ಉತ್ತರ ಆಪ್ಷನ್ ಎ, ಚೀನಾದಲ್ಲಿ ಹೆಚ್ಚು ಜಿರಳೆಗಳನ್ನು ತಿನ್ನುತ್ತಾರೆ. 14ನೇ ಪ್ರಶ್ನೆ, ವಿಶ್ವದ ಎತ್ತರವಾದ ಜಲಪಾತ ಯಾವುದು? ಆಪ್ಷನ್ಗಳು: ಎ ನಯಗಾರ, ಬಿ ವಿಕ್ಟೋರಿಯಾ, ಸಿ ಏಂಜಲ್, ಡಿ ಜೋಗ ಜಲಪಾತ. ಸರಿಯಾದ ಉತ್ತರ ಆಪ್ಷನ್ ಸಿ, ಏಂಜಲ್ ಜಲಪಾತ ವಿಶ್ವದ ಎತ್ತರದ ಜಲಪಾತವಾಗಿದೆ. 15ನೇ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚು ದ್ವೀಪಗಳಿವೆ? ಆಪ್ಷನ್ಗಳು: ಎ ಭಾರತ, ಬಿ ಜಪಾನ್, ಸಿ ಇಂಡೋನೇಷಿಯಾ, ಡಿ ಸ್ವೀಡನ್.
ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ವೀಡನ್ನಲ್ಲಿ ಹೆಚ್ಚಿನ ದ್ವೀಪಗಳಿವೆ. 16ನೇ ಪ್ರಶ್ನೆ, ಧ್ರುವ ಕರಡಿಯು ಯಾವ ಬಣ್ಣವನ್ನು ಹೊಂದಿರುತ್ತದೆ? ಆಪ್ಷನ್ಗಳು: ಎ ಬಿಳಿ, ಬಿ ಕಪ್ಪು, ಸಿ ಬೂದು ಬಣ್ಣ, ಡಿ ಕಂದು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಎ, ಬಿಳಿ ಬಣ್ಣವನ್ನು ಹೊಂದಿರುತ್ತದೆ. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.